ಶಿವಮೊಗ್ಗ ಫ್ರೀಡಂ ಪಾರ್ಕ್ ನಲ್ಲಿ ಹಾಗಾದ್ರೆ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಎನಿವೆ ಮೋಹನ್ ವಿಶ್ವ ಅವರೇ, ಎರಡು ನಟರಾಜ್ ಗೌಡ್ರು ಸಾಲದ ವಿಷಯ ಪ್ರತ್ಯೇಕವಾಗಿ ನಾನು ಪ್ರಶ್ನೆ ಕೇಳ್ತೀನಿ ಸರ್. ನಟರಾಜ್ ಗೌಡ್ರು ಉತ್ತರದಲ್ಲಿ ಏನ್ ಹೇಳಿದ್ರು, ಜನರಿಗೆ ಗ್ಯಾರಂಟಿ ಯೋಜನೆ ತಲುಪ್ತಾ ಇದೆ, ಅದ್ರಲ್ಲೇನ್ ತೊಂದರೆ ಆಗಿಲ್ಲ, ಆದ್ರೆ ಸರ್ಕಾರ ಇಲಾಖೆ ಟು ಇಲಾಖೆ ದುಡ್ಡು ವರ್ಗಾವಣೆ ಮಾಡೋದು ಬಾಕಿ ಉಳಿಸ್ಕೊಂಡಿದೆ, ಅದು ಜನರಿಗೆ ತೊಂದರೆನೇ ಅಲ್ಲ. ಒಪ್ಪಬೇಕಾ ಈ ಮಾತನ್ನ? ಎರಡು ಗ್ಯಾರಂಟಿ ಯೋಜನೆಗಳಿಂದಾಗಿ ಜನರ ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಆಗಿದ್ದೇ ನಿಜ, ಆದ್ರೆ ಪ್ರತಿಭಟನೆಗಳು ಯಾಕೆ ಆಗ್ತಾ ಇದೆ? ಈ ಎರಡು ಪ್ರಶ್ನೆ ನಿಮ್ಮ ವಿರೋಧ ಪಕ್ಷದ ಸದಸ್ಯರಾಗಿ ನಿಮ್ಮ ಅಬ್ಸರ್ವೇಷನ್ ಇದಕ್ಕೆ. ಸ್ಮಿತಾ, ಗ್ಯಾರಂಟಿ ವಿಚಾರಕ್ಕೆ ವಿರೋಧ ಪಕ್ಷವಾಗಿ ಬಿಜೆಪಿ ಬಿಟ್ಬಿಡಿ, ಅವರದ್ದೇ ಶಾಸಕರು, ಅವರದ್ದೇ ಆರ್ಥಿಕ ಸಲಹೆಗಾರರಾದಂತ ಬಸವರಾಜ ರಾಜರೆಡ್ಡಿ ಏನ್ ಹೇಳಿದ್ರು ಬಹಿರಂಗವಾಗಿ ಸಭೆಯಲ್ಲಿ, ಈ ಗ್ಯಾರಂಟಿ ಹೊರೆಯಿಂದ ಅಭಿವೃದ್ಧಿ ಕಾರ್ಯಗಳೇ ಆಗ್ತಾ ಇಲ್ಲ, ನಿಮಗೆ ರಸ್ತೆ ಬೇಕು, ನಿಮಗೆ ರೈಲು ಬೇಕು, ನೀರು ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು. ಇದು ಅವ್ರದೇ ಶಾಸಕರು ಹೇಳಿದ್ರು, ನಾನಲ್ಲ. ತಿರ್ಗಾ ಎಕನಾಮಿಕ್ ಸೆಕ್ರೆಟರಿ ಅಂದ್ರೆ ಅವ್ರಿಗೆ ಆರ್ಥಿಕತೆ ಗೊತ್ತು ಚೆನ್ನಾಗಿ, ಅವ್ರಿಗೆ ಗೊತ್ತಾಗ ಎಷ್ಟು ಹಾಳಾಗಿದೆ ರಾಜ್ಯ ಇವತ್ತು ಅಂತ ಹೇಳಿ. ಅಷ್ಟೇ ಯಾಕೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಪನ್ ಆಗಿ ಸ್ಟೇಜ್ ಮೇಲೆ ಹೇಳಿದ್ರು, ನಿಮ್ ಕೈಲಿ ಕೊಡಕ್ ಆಗಲ್ಲ ಅಂದ್ರೆ ಯಾಕೆ ಮಾಡ್ತೀರಾ ಅಂತ ಹೇಳಿ. ನಾನು ಹೇಳಿದಲ್ಲ, ಅವರೇ ಹೇಳಿರೋದು. ತಿರ್ಗಾ 2 ತಿಂಗಳು ಗೃಹಲಕ್ಷ್ಮಿ ಹಣ ಫೆಬ್ರವರಿ ಮಾರ್ಚ್ 2025 ಏನಾಯ್ತು, ಎಲ್ಲೋಯ್ತು, ಇವತ್ತಿನವರೆಗೂ ಗೊತ್ತಿಲ್ಲ. ಸೊ ಇದನ್ನ ಅವ್ರದೇ ಶಾಸಕರು ಅವ್ರುಗಳೇ ಹೇಳ್ತಾ ಇರೋದು, ಹಣ ಇಲ್ಲ ನಮ್ಮ ಹತ್ರ ಕೊಡೋದಕ್ಕೆ ಅಂತ. ನಮ್ಮನ್ನು ಬಿಟ್ಬಿಡಿ, ವಿರೋಧ ಪಕ್ಷವಾಗಿ ನಾವು ಟೀಕೆ ಮಾಡೇ ಮಾಡ್ತೀವಿ, ಇವ್ರು ಮಾಡೋ ಕೆಲಸಗಳನ್ನ, ಜನತೆಗೆ ಏನೇ ಕೊಟ್ಟ ಭರವಸೆಗಳು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ. ಸೊ ಅದಕ್ಕೇನು ಉತ್ತರ ಕೊಡ್ತೀರಾ ನೀವು? ನಮ್ಮನ್ನು ಬಿಟ್ಬಿಡಿ, ಅದಕ್ಕೆ ಇವ್ರ ಹತ್ರ ಉತ್ತರ ಇಲ್ಲ. ನೆಕ್ಸ್ಟ್, ಸಿದ್ದರಾಮಯ್ಯನವರು 2ನೇ ಅವಧಿಗೆ ಮುಖ್ಯಮಂತ್ರಿ ಆದ ತಕ್ಷಣ ನಿಮ್ಗೆ ಬಂಡಿಸಿರುವಂತ 3 ಬಜೆಟ್ ಇದುವರೆಗೂ, ಇನ್ಕ್ಲೂಡಿಂಗ್ 23 ಜುಲೈ ಬಜೆಟ್ ಸೇರಿ 3,000 ರೆವಿನ್ಯೂ ಡೆಫಿಸಿಟ್ ಬಜೆಟ್. ತುಂಬಾ ಡೇಂಜರಸ್ ರಾಜ್ಯಕ್ಕೆ. ನಿಮಗೆ ಫಿಸ್ಕಲ್ ಡೆಫಿಸಿಟ್ ಇರುತ್ತೆ, ಎಲ್ಲ ರಾಜ್ಯದಲ್ಲೂ ಇರುತ್ತೆ, ದೇಶದಲ್ಲೂ ಇರುತ್ತೆ. ರೆವಿನ್ಯೂ ಡೆಫಿಸಿಟ್ ಅಂತ ಹೇಳಿದ್ರೆ ನಿಮಗೆ ಬರ್ತಾ ಇದೆ ಗೊತ್ತಾ, ತಿಂಗಳ ಒಂದು ಆದಾಯ ಮನೆ ನಡೆಸಲಿಕ್ಕೆ. ಆ ಆದಾಯನೇ ನಿಮ್ಮ ಮನೆ ನಡೆಸುವಂತ ಖರ್ಚಿಗೆ ಸಾಕಾಗ್ತಿಲ್ಲ ಅಂತ ಅರ್ಥ. ಅಂದ್ರೆ ರಾಜ್ಯಕ್ಕೆ ಬರ್ತಿರುವಂತ ಒಂದು ರೆವಿನ್ಯೂ ಆದಾಯ ಇದೆ ಗೊತ್ತಾ, ಅದೇ ಖರ್ಚಿಗೆ ಸಾಕಾಗ್ತಾ ಇಲ್ಲ. ನೋಡಿ, 23-24ರಲ್ಲಿ 13,951 ಕೋಟಿ ರೆವಿನ್ಯೂ ಡೆಫಿಸಿಟ್, 24-25ರಲ್ಲಿ 27,353 ಕೋಟಿ, 25-26ರಲ್ಲಿ 19,262 ಕೋಟಿ. ಸೊ ಒಟ್ಟಿಗೆ 70,000 ಕೋಟಿ 3 ವರ್ಷದ ರೆವಿನ್ಯೂ ಡೆಫಿಸಿಟ್. ಅಂದ್ರೆ ಕಾಮನ್ ಮ್ಯಾನ್ ಹೇಳಬೇಕು ಅಂದ್ರೆ, ನೀವು ತಿಂಗಳಿಗೆ ದುಡಿತಾ ಇರೋಂತ ದುಡ್ಡಿದೆ ಗೊತ್ತಾ, ಅದರಲ್ಲಿ ನಿಮಗೆ ಬಾಡಿಗೆ ಕಟ್ಟಬೇಕು, ಫೀಸ್ ಕಟ್ಟಬೇಕು, ಊಟ ತಿಂಡಿಗೆ, ಇದೆಲ್ಲ ಆದ್ಮೇಲೆ ಏನಾದ್ರು ಸೇವಿಂಗ್ಸ್ ಉಳ್ಕೊಳ್ಳೋದು ಗೊತ್ತಾ, ಅದ್ರಲ್ಲಿ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ಇಲ್ಲಿ ನಿಮಗೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಅದಕ್ಕೆ ಸಾಲ ಮಾಡ್ತಾ ಇದ್ದೀರಾ. ಸೊ ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಸಾಲ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸಾಲ ಮಾಡಿ, ಅದರಿಂದ ಅಸೆಟ್ ಬಿಲ್ಡ್ ಆಗುತ್ತೆ, ರೆವಿನ್ಯೂ ಬರುತ್ತೆ. ಸೊ ನಿಮಗೆ ಇಲ್ಲಿ ರೆವಿನ್ಯೂಗೆ ದುಡ್ಡು ಸಾಕಾಗ್ತಾ ಇಲ್ಲ. ಸೊ ಅಲ್ಲಿಗೆ ನೀವು ಸರ್ಕಾರಿ ನೌಕರರ ಸಂಬಳ ಕೊಡೋದಕ್ಕೂ ಸಾಲ ಮಾಡ್ತಾ ಇದ್ದೀರಾ, ತಿರ್ಗಾ ಆಲ್ರೆಡಿ ತಗೊಂಡ್ರು ಅಂತ ಸಾಲದ ಮೇಲೆ ಬಡ್ಡಿ ಕೊಡೋದಕ್ಕೂ ಸಾಲ ಮಾಡ್ತಾ ಇದ್ದೀರಾ. ರೆವಿನ್ಯೂಗೆ ಇಲ್ಲ. ನಾನು ಇನ್ನೊಂದು ಹೇಳ್ತೀನಿ, ಸಿದ್ದರಾಮಯ್ಯ ಫಸ್ಟ್ ಅಲ್ಲಿ ಮುಖ್ಯಮಂತ್ರಿ ಆಗಲಿ 2013-18 5 ವರ್ಷದಲ್ಲಿ ಯಾವತ್ತೂ ರೆವಿನ್ಯೂ ಡೆಫಿಸಿಟ್ ಆಗಿರಲಿಲ್ಲ. ನನಗಿದ್ರಲ್ಲಿ ಹೇಳೋದ್ರಲ್ಲೇನು ನನಗೆ ಇದು ಅನ್ನಿಸ್ತಾ ಇಲ್ಲ. ಸಾಲ ಹೆಚ್ಚಾಗ್ಲಿಕ್ಕೆ ಗ್ಯಾರಂಟಿ ಕಾರಣ ಆಗ್ತಾ ಇದೆಯಾ? ಗ್ಯಾರಂಟಿ ಒಂದೇ ಅಲ್ಲ, ಗ್ಯಾರಂಟಿ ಜೊತೆಗೆ ಬೇರೆ ಬೇರೆ ಯೋಜನೆಗಳು ಅಷ್ಟೇ ಕೊಡಕ್ ಆಗ್ತಾ ಇಲ್ಲ ಅವರಿಗೆ. ಅಟ್ ದ ಸೇಮ್ ಟೈಮ್ ಇವರು ಕೋಟಿಗಟ್ಟಲೆ ಜನಗಳ ಬಗ್ಗೆ ಮಾತಾಡಿದ್ರು. 1.5 ಕೋಟಿ ಜನಕ್ಕೆ ಇಷ್ಟ ಆಗಿದೆ, 5 ಕೋಟಿ ಜನಕ್ಕೆ ಇಷ್ಟ ಆಗಿದೆ, 7.5 ಕೋಟಿ ಜನಕ್ಕೆ ದಿನಾ ಬೆಳಗ್ಗೆ ಆದ್ರೆ ಪೆಟ್ರೋಲ್ ಬೆಲೆ 2 ಸಲ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ 3 ಸಲ ಜಾಸ್ತಿ ಆಗಿದೆ, ಕರೆಂಟ್ ಬಿಲ್ 4 ಸಲ ಜಾಸ್ತಿ ಮಾಡೋರು ಯಾರಿಗೆ? 7.5 ಕೋಟಿ ಜನಕ್ಕೆ. ವಾಟರ್ ಬಿಲ್ ಜಾಸ್ತಿ ಮಾಡೋರೆ, ಕಸದ ಮೇಲೆ ತೆರಿಗೆ ಹಾಕ್ಬಿಟ್ರು ಬೆಂಗಳೂರಲ್ಲಿ, ಅದನ್ನು ಬಿಡ್ಲಿಲ್ಲ. 7.5 ಕೋಟಿ ಜನಕ್ಕೆ ಇರೋ ಬರೋ ಬೆಲೆ ಎಲ್ಲ ಹಾಲಿಂದ ಆಲ್ಕೋಲ್ವರೆಗೂ ಏರಿಕೆ ಮಾಡ್ಬಿಟ್ಟು ಒಂದ್ ಕಡೆಯಿಂದ 10,000 ರೂಪಾಯಿ ಕಿತ್ಕೊಂಡು ಇನ್ನೊಂದ್ ಕಡೆಯಿಂದ 1,000 ರೂಪಾಯಿ ಕೊಟ್ಬಿಟ್ಟು ನಾನು ದೊಡ್ಡದಾಗಿ ಯೋಜನೆ ಮಾಡಿದೆ ಅಂತ ತೋರಿಸ್ಕೋತಾರಲ್ಲ. ಮಾತನಾಡೋಣ. ನಟರಾಜ್ ಗೌಡ್ರೆ ಕರೆಕ್ಟ್ ಅಲ್ವಾ? ನಾನು ಇಟ್ನಾಳ್ ಸರ್ಗೆ ನವೀನ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ, ಸಾಲ 7.6 ಲಕ್ಷ ಕೋಟಿ ಅಂದ್ರೆ ಹುಟ್ಟುವ ಪ್ರತಿ ಮಗುವಿನ ತಲೆ ಮೇಲೆ ಕರ್ನಾಟಕದಲ್ಲಿ 1 ಲಕ್ಷ ರೂಪಾಯಿ ಸಾಲ. ಸಿದ್ದರಾಮಯ್ಯನವರ ಕೊಡುಗೆ, ವಿರೋಧ ಪಕ್ಷದ ಆರೋಪ, ನಿಜ ಅಲ್ವಾ ಸರ್ ಇದು? ನಮ್ಮ ಜಿಎಸ್ಡಿಪಿ ಏನು ಸೈಜು 32 ಲಕ್ಷ ಕೋಟಿ ರೂಪಾಯಿ 2025-26. ನಮ್ಮ ಸಾಲ ಏನು 2025-26ಕ್ಕೆ 7.5 ಲಕ್ಷ ಕೋಟಿ ರೂಪಾಯಿ. ನಿಜ, ನೀವು ಹೇಳಿದ ನಿಜ. ಸಾಲದ ಮಿತಿ ಏನಿದೆ? ಆ ಜಿಎಸ್ಟಿಪಿ ಮೇಲೆ 25% ಒಳಗಡೆ ಇದೆಯಾ? ಇದೆ. ಶಿಸ್ತಿನ ಆರ್ಥಿಕ ಶಿಸ್ತಿ ಇದೆಯಾ? ಇದೆ. ಫಿಸ್ಕಲ್ ಡೆಫಿಸಿಟ್ 2.9% ಇದೆಯಾ? ಇದೆ. ಕೇಂದ್ರ ಸರ್ಕಾರದ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ? 4.4% ಇದೆ. ಸಾಲ ಎಷ್ಟಿದೆ? 200 ಲಕ್ಷ ಕೋಟಿ ರೂಪಾಯಿ. ಅಲ್ಲ, ನೀವು ನಮ್ಮ ಬಜೆಟ್ ಎಷ್ಟಿದೆ? ಜಿಡಿಪಿ ಎಷ್ಟಿದೆ? 350 ಲಕ್ಷ ಕೋಟಿ ರೂಪಾಯಿ. ಸಾಲ ಎಷ್ಟಿದೆ? 200 ಲಕ್ಷ ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ಭಾರತೀಯನ ಮೇಲೆ 1,55,000 ಸಾಲವನ್ನು ಹೊರಿಸಿದೆ. ನಮ್ಮ ಜನತೆ ಕಷ್ಟದಲ್ಲಿದ್ದಾಗ ಇತ್ತೀಚೆಗೆ ಬಿಡುಗಡೆಯಾದ ಸ್ಟಾಟಿಸ್ಟಿಕ್ಸ್ ಪ್ರಕಾರ 3ನೇ ಸ್ಥಾನದಲ್ಲಿದ್ದ, ಮುಗಿಸೋಣ ಸರ್, ಬರ್ತೀನಿ, ಮೈಕ್ ಕೊಡ್ತೀನಿ. ಇತ್ತೀಚೆಗೆ ಬಿಡುಗಡೆಯಾದ ಅಂಕಿಅಂಶದ ಪ್ರಕಾರ, ಆರ್ಬಿಐ ಡೇಟಾ ಪ್ರಕಾರ 3ನೇ ಸ್ಥಾನದಲ್ಲಿದ್ದ ಕರ್ನಾಟಕ 4ನೇ ಸ್ಥಾನಕ್ಕೆ ಬಂದಿದೆ. ಜಿಎಸ್ಟಿಪಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗಿರೋದು ಉತ್ತರ ಪ್ರದೇಶ. ಸರ್, ನಾನು ಇಲ್ಲಿ ಕಾಂಪಿಟೇಷನ್ ಬಗ್ಗೆ ಮಾತನಾಡ್ತಾ ಇಲ್ಲ. ನೀವು ಜಿಎಸ್ಟಿಪಿ ನೆನಪು ಮಾಡಿದ್ರಿ.
ವಿ ಆರ್ ಗೋಯಿಂಗ್ ಬ್ಯಾಕ್ 4ನೇ ಸ್ಥಾನಕ್ಕೆ ಬಂದಿದ್ದೀವಿ ಕರ್ನಾಟಕ. ನಾವು ಹಿಂದಕ್ಕೆ ಹೋಗ್ತಾ ಇಲ್ಲ, ಬೇಗ ನಮ್ದು ಜಾಸ್ತಿನೇ ಇದೆ. ಯುಪಿ ಮುಂದಕ್ಕೆ ಹೋಗಿದೆ. ಕೇಳಿ, ಈಗ ಯುಪಿ ನಲ್ಲಿ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾ ಇದಾರೆ, ಇಲ್ಲಿ ನಮ್ಗೆ ₹1 ತೆರಿಗೆ ಕೊಟ್ರೆ 15 ಪೈಸಾ ಬರುತ್ತೆ. ಯುಪಿ ₹1 ತೆರಿಗೆ ಕೊಟ್ರೆ ₹2 ಕೊಡ್ತಾರೆ ಅವ್ರಿಗೆ. ಆಯ್ತಾ? ನಮ್ಮ ಹಣವನ್ನು ತೆಗೆದುಕೊಳ್ಳೋಕೆ ಸರ್ಕಾರ ನಮ್ಗೆ ಹಣ ವಾಪಸ್ ಕೊಟ್ಟಿದ್ಯಾ? ಯಾವ್ದಾದ್ರು ಯೋಜನೆ ಹಣ ವಾಪಸ್ ಕೊಟ್ಟಿದ್ಯಾ? ಇಟ್ನಾಳ್ ಸರ್, ಈ ಖಜಾನೆ ಖಾಲಿ ಆಗಿದೆ ಅನ್ನೋ ಆರೋಪ ನಿಜಾನ? ಒಂದು ಜನರಲ್ ಕ್ವೆಶ್ಚನ್. ಅದರ ಜೊತೆಗೆ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಆರ್ಥಿಕವಾಗಿ ನಿರ್ವಹಣೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿ ಆಗ್ತಾ ಇದೆಯಾ ಅಂತ? ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಕೆಲವು ಲೋಪಗಳಿದ್ದದ್ದು ನಿಜ. ಆದ್ರೆ ಒಟ್ಟಾರೆಯಾಗಿ ಬಿಗ್ಗರ್ ಪಿಕ್ಚರ್ ಇಸ್ ಇಂಪ್ಲಿಮೆಂಟೇಷನ್ ಇಸ್ ಓಕೆ, ಅಕ್ಸೆಪ್ಟಬಲ್ ಲೆವೆಲ್ ಅಲ್ಲಿ ಎಫಿಷಿಯನ್ಸಿ ಇದೆ. ಆದರೆ ಪ್ರಶ್ನೆ ಅದು ಅಲ್ಲ. ಪ್ರಶ್ನೆ ನಾವು ಇವತ್ತು ನೀವು ಕೇಳಿದ್ರಲ್ಲ, ಖಜಾನೆ ಖಾಲಿ ಆಗಿದೆಯಾ ಹೇಗೆ ಅಂತ ಹೇಳಿ. ಆ ಖಜಾನೆ ಖಾಲಿ ಆಗಿದೆಯಾ ಇಲ್ಲೋ ಅನ್ನೋ ಪ್ರಶ್ನೆಗೆ ಬರೋಕ್ಕಿಂತ ಮುಂಚೆ ಎಕನಾಮಿಕ್ಸ್ ನ ಒಂದು ಬೇಸಿಕ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಳ್ಳೋಣ. ರಾಜಕೀಯ ಪಕ್ಷ ಎಲ್ಲ ಬಿಟ್ಬಿಡಿ. ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ ಲಂಚ್ ಇನ್ ಎಕನಾಮಿಕ್ಸ್. ಈಗ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಕೊಟ್ರಿ, ಅದು ಮಹಿಳೆಯರಿಗೆ ಫ್ರೀ, ಆದ್ರೆ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಸಾರಿಗೆ ಸಂಸ್ಥೆಗಳಿಗೆ ಸರ್ಕಾರ ದುಡ್ಡು ಕೊಡಲೇಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದ್ರಿ, ಕರೆಕ್ಟ್, ಕನ್ಸ್ಯೂಮರ್ಗೆ ಫ್ರೀ ಅದು, ಆದ್ರೆ ಸರ್ಕಾರ ಎಸ್ಕಾಂಗಳಿಗೆ ದುಡ್ಡು ಕೊಡಬೇಕು, ಕರೆಕ್ಟ್ ಆಗಿ ಅದು ಕೊಡಬೇಕು. ಹಾಗೆ ಏನಾಗ್ಬಿಡ್ತದೆ, ಮತ್ತೆ ಇದನ್ನ ಎಲ್ಲಿಂದ ಕೊಡ್ತೀರಿ ನೀವು? ಈ ದುಡ್ಡನ್ನು ಎಲ್ಲಿಂದ ಕೊಡ್ತೀರಿ? ಸರ್ಕಾರ ಎಸ್ಕಾಂಗಳಿಗೆ, ಸಾರಿಗೆ ಸಂಸ್ಥೆಗೆ ಎಲ್ಲಿಂದ ದುಡ್ಡು ಕೊಡಬೇಕು? ದೇ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಐಡಿಯಾ ಆಫ್ ಇನ್ಕ್ರೀಸಿಂಗ್ ರೆವೆನ್ಯೂಸ್. ಏನು ರೆವೆನ್ಯೂ ಇನ್ಕ್ರೀಸಿಂಗ್ ಐಡಿಯಾಸ್? ಏನ್ ಹೇಳಿದ್ರು ಸಿದ್ದರಾಮಯ್ಯ ಚುನಾವಣೆ ಮುಂಚಿನ ಕಾಲದಲ್ಲಿ, ಚುನಾವಣಾ ಭಾಷಣ ಮಾಡುವಾಗ? ಎಲ್ರಿಗೂ ಫ್ರೀ ಅನ್ನೋದು ಮಾತು ಬೇರೆ, ಆದ್ರೆ ಹೇಳಿದ್ದೇನು, ಆಯವ್ಯಯದ ಮೇಲೆ, ಬಜೆಟ್ನ ಲೆಕ್ಕದ ಮೇಲೆ, ನಮ್ಮ ಜನಸಾಮಾನ್ಯರ ಮೇಲೆ ಹೆಚ್ಚುವರಿ ಹೊರೆ ಹಾಕದೆ ನಾನು ಇದನ್ನ ಅನುಷ್ಠಾನಗೊಳಿಸ್ತೇವೆ ಅಂತ. ಅದಾಗ್ಲೇ ಇಲ್ಲ. ಅದಾಗ್ಲೇ ಇಲ್ಲ. ದಟ್ ಈಸ್ ಫಸ್ಟ್ ಫೇಲ್ಯೂರ್. ಗ್ಯಾರಂಟಿ ಬರೀ ತಲುಪುವುದಷ್ಟೇ ಅಲ್ಲ, ಗ್ಯಾರಂಟಿಯನ್ನ ಮ್ಯಾನೇಜ್ ಮಾಡೋದು ಕೂಡ ಆ ಒಂದು ದಕ್ಷತೆಯ ಪರಿಮಿತಿಯಲ್ಲಿ ಬರ್ತದೆ. ಆ ದಕ್ಷತೆಯಲ್ಲಿ ವಿಫಲ ಆಗಿದೆ ಸರ್ಕಾರ. ಯಾಕಂದ್ರೆ ಪ್ರತಿಯೊಂದನ್ನು ನೀವು ತೆರಿಗೆ ಹೆಚ್ಚು ಮಾಡಿದಿರಿ. ಯಾವ ಕೇಂದ್ರ ಸರ್ಕಾರದ ಮೇಲೆ ನೀವು ಸಕಾರಣವಾಗಿ ದೂರನ್ನು ಹೇಳ್ತಿರೋ ಅದೇ ಕೆಲಸ ನೀವು ಮಾಡಿದ್ರಿ. ಇಲ್ಲ ಫ್ಯೂಯಲ್ ಮೇಲೆ ಸೆಸ್ ಹಾಕಿದ್ರಿ, ಹಾಲು, BWSSB, ಸ್ಟಾಂಪ್ ಡ್ಯೂಟಿ, ಎವ್ರಿಥಿಂಗ್ ಹ್ಯಾಸ್ ಗಾನ್ ಅಪ್. ಹಾಗಾದ್ರೂ ಕೂಡ ಏನಾಗಿದೆ, ಅಭಿವೃದ್ಧಿಗೆ ಹಣ ಇಲ್ಲ. CLP ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಭಿವೃದ್ಧಿಗೆ ಹಣ ಕೇಳಬೇಡಿ, ಗ್ಯಾರಂಟಿಗೆ ನಾವು ಖರ್ಚು ಮಾಡಬೇಕಾಗಿದೆ. ಫಸ್ಟ್ ಬಜೆಟ್ ಟೈಮ್ ಅಲ್ಲಿ ಫಸ್ಟ್ ಬಜೆಟ್ ಅದು ಸಪ್ಲಿಮೆಂಟರಿ ಬಜೆಟ್. ಅವಾಗ ಒಂದು 35,000 ಈ ಗ್ಯಾರಂಟಿಗೆ ಮೀಸಲಿಟ್ಟಿದ್ರು. ಎರಡನೇ ಪೂರ್ಣಾವಧಿ ಬಜೆಟ್ ಒಂದು 55,000, ಮೊನ್ನೆ ಬಜೆಟ್ 51,000 ಕೋಟಿ ಮೀಸಲಿಟ್ಟಿದೆ. ಒಟ್ಟಾರೆಯಾಗಿ 1.5 ಲಕ್ಷ ಕೋಟಿ ಖರ್ಚು ಮಾಡಿದ್ರೆ ಅನ್ಕೊಳ್ತೇನೆ ನಾನು ಈ ಗ್ಯಾರಂಟಿ ಯೋಜನೆಗಳಿಗೆ. 1,16,000 ಕೋಟಿ ಆಗಿದೆ ಮೇ ಬಿ. ಕ್ವೈಟ್ ಫೈನ್ ಇರ್ಲಿ. ಆದ್ರೆ ಆ 1,16,000 ಕೋಟಿಯನ್ನ ನೀವು ಹೇಗೆ ಕ್ರೋಢೀಕರಿಸಿದಿರಿ? ಅದು ಖರ್ಚಾಗಿದೆ, ಖರ್ಚು ಆಗ್ಬೇಕದು. ಜನರಿಗೆ ಫ್ರೀ, ಅದು ಸರ್ಕಾರ ಖರ್ಚು ಮಾಡ್ಬೇಕಲ್ಲ. ಎಲ್ಲಿಂದ ತಗೊಂಡ್ಬಂದು ಖರ್ಚು ಮಾಡಿದ್ರೆ ನೀವು? ವೇರ್ ಈಸ್ ಯುವರ್ ರೆವೆನ್ಯೂ ಆಗ್ಮೆಂಟೇಷನ್ ಪ್ಲಾನ್? ಆದಾಯವನ್ನು ಹೆಚ್ಚು ಮಾಡುವ ಮಾರ್ಗೋಪಾಯಗಳು ಏನು? ನಂಬರ್ 1. ನಂಬರ್ 2, ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳ್ತಲ್ಲ ಈ ತಮಿಳುನಾಡು ವಿಚಾರದಲ್ಲಿ, ಆ ರೀತಿಯ ರಾಜಕಾರಣ ಯಾಕೆ ಶುರು ಆಗ್ತದೆ? ಇಲ್ಲಿಂದನೂ ಶುರು ಆಗೋದು. ನಾನು ಹೇಳ್ತೀನಲ್ಲ, ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ ಲಂಚ್ ಅಂತ ಇನ್ ಎಕನಾಮಿಕ್ಸ್. ಈಗ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಗೆ 2,000 ಕೋಟಿ ಕೊಡ್ತೀವಿ. ಯೋನಿಧಿ ಸ್ಕೀಮ್ ಅಲ್ಲಿ ದುಡ್ಡು ಕೊಡ್ತಾ ಇದ್ದೀವಿ. ಸರಿ, ಆ ದುಡ್ಡು ಇಟ್ ಈಸ್ ನಾನ್ ಪ್ರೊಡಕ್ಟಿವ್ ಎಕ್ಸ್ಪೆನ್ಸ್. ಅದು ನಾನ್ ಪ್ರೊಡಕ್ಟಿವ್. ಅದು ಯಾರೋ ಒಂದು ಕೆಲಸಕ್ಕೆ ಸಂಬಳ ಕೊಡ್ತಾ ಇಲ್ಲ ನಾವು. ಆ ದುಡ್ಡಿಗೋಸ್ಕರ ಕೆಲಸ ಯಾರು ಮಾಡ್ತಾ ಇಲ್ಲ. ಇಟ್ ಇಸ್ ನಾನ್ ಪ್ರೊಡಕ್ಟಿವ್. ಅನೇಕ ಸಂಶೋಧನೆಗಳು, ಅನೇಕ ಅಧ್ಯಯನಗಳು ಹೇಳ್ತವೆ ಇಟ್ ಈಸ್ ರಿಡ್ಯೂಸಿಂಗ್ ಪಾರ್ಟಿಸಿಪೇಟರಿ ಲೇಬರ್ ಅಂತ. ಬಟ್ ಅದನ್ನ ಮತ್ತೆ ಮಾರ್ಕೆಟ್ಗೆ ಬಿಡ್ತಾರೆ, ಮಾರ್ಕೆಟ್ ಫ್ಲೋ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಮಹಿಳೆಯರು ವಾಷಿಂಗ್ ಮಿಷಿನ್ ತಗೊಂಡ್ರು, ಫ್ರಿಡ್ಜ್ ತಗೊಂಡ್ರು, ಟ್ಯೂಷನ್ ಕಳಿಸಿದ್ರು, ಚಿನ್ನ ಖರೀದಿ ಮಾಡಿದ್ರು. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ಅದು ಸೆಕೆಂಡರಿ ಡೆವಲಪ್ಮೆಂಟ್ಸ್ ದೇ ಆರ್ ಕ್ಲೇಮಿಂಗ್, ಅದು ಸರಿ. ಆದ್ರೆ ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತೇನೆ ನಿಮ್ಗೆ, ಚೈನಾ ಹೇಗೆ ಇದನ್ನ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳಿ. ಯಾಕಂದ್ರೆ ಮನೆಗೆ ಎಲ್ಲವನ್ನು ಫ್ರೀ ಆಗಿ ಕೊಡೋದು. ಮೊಟ್ಟ ಮೊದಲು 4 ಕೋಟಿ ಜನ ನಮ್ಮಲ್ಲಿ ಅನ್ನಭಾಗ್ಯದ ಫಲಾನುಭವಿ ಇದ್ದಾರೆ ಅನ್ನೋದನ್ನ ಒಂದು ದುಃಖಕರ ವಿಚಾರ. 4 ಕೋಟಿ, 7 ಕೋಟಿ ಜನಸಂಖ್ಯೆಯಲ್ಲಿ 4 ಕೋಟಿ ಜನ ಅನ್ನಭಾಗ್ಯದ ಫಲಾನುಭವಿಗಳಿದ್ದಾರೆ ಅಂದ್ರೆ ದಟ್ ಈಸ್ ವೆರಿ 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 ಸಮ್ ಪ್ಯಾರಾಮೀಟರ್ ಟು ಥಿಂಕ್ ಅಬೌಟ್. ಚೈನಾ ಹೇಗೆ ಹ್ಯಾಂಡಲ್ ಮಾಡ್ತಿದ್ದನ್ನ? ಚೈನಾ ಅಲ್ಲೂ ಕೂಡ ಕಿತ್ತು ತಿನ್ನೋ ಬಡತನ ಇತ್ತು. ಅಲ್ಲಿ ಭಾರತಕ್ಕಿಂತ ಕೆಳಗೆ ಹೆಚ್ಚು ಅಲ್ಲಿ ಬಡತನ ರೇಖೆಯ ಜನಸಂಖ್ಯೆ ಇತ್ತು. ಬಿಟ್ವೀನ್ 2000 and 2010 ಕಂಪ್ಲೀಟ್ ಸ್ಟೋರಿ ಚೇಂಜ್ ಮಾಡಿದ್ರು ಅವರು. ಅವರು ಹೀಗೆ ಕೊಡಬಹುದಿತ್ತು, ಫ್ರೀ ಆಗಿ ದುಡ್ಡು ಕೊಡಬಹುದಿತ್ತು, ಫ್ರೀ ಆಗಿ ಮಾಡಲಿಲ್ಲ ಅವರು. ದ ಗವರ್ಮೆಂಟ್ ಇನ್ವೆಸ್ಟೆಡ್ ಹ್ಯೂಜ್ಲಿ ಇನ್ ಇನ್ಫ್ರಾಸ್ಟ್ರಕ್ಚರ್. ಅದೊಂದು ಬ್ರಿಡ್ಜ್ ಬೇಕೋ ಬೇಡವೋ ಕಟ್ಟಿಬಿಡು, ಅಲ್ಲಿ ಬ್ರಿಡ್ಜ್ ಜನಕ್ಕೆ ಕೆಲಸ ಸಿಗ್ತದೆ.
ಆಗೇನಾಯ್ತು, ನೀವು ಫ್ರೀ ಆಗಿ ಕೊಡೋ ಬದಲಾಗಿ ಆ ದುಡ್ಡು ಖರ್ಚು ಮಾಡಿ ಒಂದು ಅಸೆಟ್ ಕ್ಯಾಪಿಟಲ್ ಅಸೆಟ್ ಕ್ರಿಯೇಟ್ ಮಾಡಿದ್ರೆ ನೀವು. ಅದಕ್ಕೋಸ್ಕರ ಚೈನಾಲಿ ಇವತ್ತು ಅತ್ಯಂತ ಮಾರ್ವಲಸ್ ಅನ್ನುವಂತ ಅನೇಕ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಮ್ಗೆ ಕೇಳಿ ಸಿಗ್ತವೆ. ಇನ್ 10 years ದೇ ಆರ್ ಆಲ್ಮೋಸ್ಟ್ 0 ಪಾವರ್ಟಿ ಲೈನ್ ಅಲ್ಲಿ ಪಾಪ್ಯುಲೇಷನ್ ಇರೋದು. ಅದನ್ನ ನಾವ್ ಯಾಕೆ ಮಾಡಕ್ ಆಗ್ತಿಲ್ಲ? ನಾವು ಈಗ ಕೊಡೋದು ಏನಾಗ್ಬಿಟ್ಟು ಇದು ಕಾಂಪಿಟೇಷನ್ ಆಗ್ಬಿಡ್ತು. ಈಗ ನಾವು 2,000 ಕೊಟ್ವಾ, ಇನ್ನೊಬ್ರು 3,000 ಕೊಡ್ತಾನೆ ಅಂತಾರೆ. 10,000 ತನಕ ಹೋಗಿದೆ ಸರ್ ಇವಾಗ. ಚುನಾವಣೆ ಕಾಲದಲ್ಲಿ 10,000 ಅಕೌಂಟಿಗೆ ಹಾಕ್ತಾರೆ. ಈಗ ತಮಿಳುನಾಡು ಆಗ್ತಾ ಇರೋದು ಅದನ್ನೇ. ಈ ತರದ ಕಾಂಪಿಟೇಟಿವ್ ಅಪೀಸ್ಮೆಂಟ್ ಏನಿದೆಲ್ಲ, ಕಾಂಪಿಟೇಟಿವ್ ಇಟ್ ಇಸ್ ನಾಟ್ ವೆಲ್ಫೇರ್, ಇದು ಕಾಂಪಿಟೇಟಿವ್ ಪಾಲಿಟಿಕ್ಸ್. ಇದು ಇದರಿಂದ ಖಜಾನೆ ಖಾಲಿ ಆಗದೆ ಇನ್ನೇನಾಗುತ್ತೆ? ಸರಿ ನವೀನ್ ಸರ್, ಈ ಹಣವನ್ನ ಎಲ್ಲಿಂದ ತರ್ತೀರಿ ಗ್ಯಾರಂಟಿ ಯೋಜನೆಗಳಿಗೆ ಅಂದಾಗ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು 40% ಕಮಿಷನ್ ತಗೊಳ್ತಿದೆ ಬಿಜೆಪಿ ಸರ್ಕಾರ ಹಿಂದೆ. ನಾವು ಈ ಕಮಿಷನ್ ಅನ್ನೋ ಪೆಡಂಭೂತವನ್ನ, ಒಟ್ಟಾರೆಯಾಗಿ ಭ್ರಷ್ಟಾಚಾರ ಅನ್ನೋ ಪೆಡಂಭೂತವನ್ನ ಪಕ್ಕಕ್ಕೆ ಸರಿಸ್ಬಿಡ್ತೀವಿ. ವಿ ವಿಲ್ ಗಿವ್ ಅ ಟ್ರಾನ್ಸ್ಪರೆಂಟ್ ಆಡಳಿತ ಅಡ್ಮಿನಿಸ್ಟ್ರೇಷನ್. ಆದ್ರೆ ನಟರಾಜ್ ಗೌಡ್ರು ಕೇಳಿಸ್ಕೊಳ್ಳಿ, ಇದಕ್ಕೂ ಒಂದು ಪಟ್ಟಿ ಇದೆ ಸರ್.